ಚಿಕ್ಕಮಗಳೂರು ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳ ವಿರುದ್ಧ ತಾರ್ಕಿಕ ಹೋರಾಟ ರೂಪಿಸಲು ಮತ್ತು ರೈತರ ಹಿತರಕ್ಷಣೆಗಾಗಿ ಸಾಮೂಹಿಕ ನಾಯಕತ್ವದಡಿ ನೂತನ ಜಿಲ್ಲಾ ಶಾಖೆ ಅಸ್ತಿತ್ವಕ್ಕೆ ಬರುತ್ತಿದೆ. ದಿನಾಂಕ 3/7/2026 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಚಿಕ್ಕಮಗಳೂರು ನಗರದ ಮಧುವನ ಲೇಔಟ್ನಲ್ಲಿರುವ ಲಯನ್ಸ್ ಭವನದಲ್ಲಿ ಈ ಭವ್ಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ರೈತ ಸಂಘದ ಮುಖಂಡರಾದ ವೈಸಿ ಸುನಿಲ್ ಕುಮಾರ್ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ರಾಜ್ಯ ಸಂಚಾಲಕರಾದ ಕೆ ಕೃಷ್ಣೇಗೌಡ ಕಲ್ಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ರಾಜ್ಯ ಅಧ್ಯಕ್ಷ ಮಂಡಳಿ ಸದಸ್ಯರಾದ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ ಪುತ್ರಿ ಚುಕ್ಕಿ ನಂಜುಂಡಸ್ವಾಮಿ ಹೊನ್ನೂರು, ಪ್ರಕಾಶ್ ಮತ್ತು ಗ್ಯಾರಂಟಿ ರಾಮಣ್ಣ ಅವರ ಮುಖ್ಯ ಉಪಸ್ಥಿತಿಯಲ್ಲಿರುತ್ತಾರೆ. ಜೊತೆಗೆ ರಾಜ್ಯ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಮಂಜು ಕಿರಣ್ ಹಾಗೂ ವಿಶೇಷ ಆಹ್ವಾನಿತರಾಗಿ ಸ್ವಾಮಿಗೌಡ ಕಣಗಲ್ ಮೂರ್ತಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಮಗಳು ಚುಕ್ಕಿ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಇರ್ತಕ್ಕಂತಹ ಈ ಒಂದು ಸಾಮೂಹಿಕ ನಾಯಕತ್ವದ ರೈತ ಸಂಘವನ್ನ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಶಾಖೆಯ ಮೂಲಕ ಎಲ್ಲ ತಾಲೂಕುಗಳನ್ನ, ಎಲ್ಲ ಗ್ರಾಮ ಘಟಕಗಳನ್ನ, ಎಲ್ಲ ಹೋಬಳಿ ಘಟಕಗಳನ್ನ ಗಟ್ಟಿಗೊಳಿಸಿ ಒಂದು ಗಟ್ಟಿಯಾದ ಸಾರ್ವಜನಿಕ ಚಳವಳಿಯನ್ನ ರೈತ ಸಂಘ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅಧಿಕೃತವಾಗಿ ಶುಕ್ರವಾರ ದಿನಾಂಕ 3/7/2026 ಲಯನ್ಸ್ ಭವನದಲ್ಲಿ ಅಧಿಕೃತವಾಗಿ ಒಂದು ನೂತನ ಪ್ರಾರಂಭೋತ್ಸವವನ್ನು ಮಾಡಿ ಸಂಘದ್ದು ಹಾಗೆ ಚಿಕ್ಕಮಗಳೂರು ತಾಲೂಕಿನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗ್ತದೆ. ಪದಾಧಿಕಾರಿಗಳೇನಪ್ಪಾ ಅಂತಂದ್ರೆ, ಒಂದು ಅಧ್ಯಕ್ಷೀಯ ಆಡಳಿತ ಮಂಡಳಿ ಸದಸ್ಯರು, ಇನ್ನೊಂದು ಉಪಾಧ್ಯಕ್ಷೀಯ ಆಡಳಿತ ಮಂಡಳಿ ಸದಸ್ಯರು, ಇನ್ನೊಂದು ಕಾರ್ಯಕಾರಿ ಅಧ್ಯಕ್ಷೀಯ ಆಡಳಿತ ಮಂಡಳಿ ಸದಸ್ಯರು, ಪ್ರಧಾನ ಕಾರ್ಯದರ್ಶಿಗಳ ಆಡಳಿತ ಮಂಡಳಿ ಸದಸ್ಯರು. ಈ ರೀತಿಯಲ್ಲಿ ಸದಸ್ಯರ ಗುಂಪು ಕಾರ್ಯನಿರ್ವಹಿಸಿರುತ್ತೆ. ಇಲ್ಲಿ ಸಾಮೂಹಿಕವಾಗಿರುತ್ತೆ. ಯಾವುದೇ ಒಂದು ಏಕ ವ್ಯಕ್ತಿ ಮೇಲೆ ಸರ್ವಾಧಿಕಾರ ಧೋರಣೆ ಮೇಲೆ ಈ ಒಂದು ಆಯ್ಕೆ ನಿಂತಿರೋದಿಲ್ಲ. ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಆ ಆಯ್ಕೆ ಏನು 3ನೇ ತಾರೀಕು ಆಗುತ್ತೆ, ಅದೇ ದಿನ ನಾವು ಒಂದು ರಕ್ತದಾನ ಶಿಬಿರವನ್ನು ಕೂಡ ಲಯನ್ಸ್ ಭವನದಲ್ಲೇ ಆಯೋಜಿಸಿದ್ದೀವಿ. ಅದರ ಜೊತೆಗೆ ಈಗ 2 ಹೊಸ ಆವಿಷ್ಕಾರಗಳನ್ನ ನಾವು ತರೋ ಪ್ರಯತ್ನ ಮಾಡಿದ್ವಿ. ಏನಂತಂದ್ರೆ, ರೈತರುಗಳು ಯಾರು ಬರ್ತಾರೆ ಸಮಸ್ಯೆಗಳನ್ನು ಹೊತ್ಕೊಂಡು ಅದು ಕಾನೂನಾತ್ಮಕವಾದ ಸಲಹೆಯನ್ನು ನೀಡೋದಕ್ಕೆ ಒಂದು ವಕೀಲರ ಕಾನೂನು ಸೇವಾ ಸಮಿತಿಯನ್ನು ರಚನೆ ಮಾಡ್ತಾ ಇದೀವಿ. ಈಗಾಗಲೇ ಅನೇಕ ವಕೀಲರುಗಳು ಬಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಅವರುಗಳು ಏನ್ ಮಾಡ್ತಾರೆ ಅಂದ್ರೆ, ಆ ವೈಯಕ್ತಿಕ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು, ನಮಗೆ ಸಾಮೂಹಿಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಅದಕ್ಕೆ ಸಲಹೆ ನೀಡ್ತಕ್ಕಂಥದ್ದು, ಹಾಗೆ ಸಂಘ ಚಟುವಟಿಕೆಗಳ ಬಗ್ಗೆ ಒಂದು ಕಾನೂನಿನ ಮಾರ್ಗದರ್ಶನ ನೀಡ್ತಕ್ಕಂಥದ್ದನ್ನು ಮಾಡ್ತಾರೆ. ಹಾಗೆ ಚಿಕ್ಕಮಗಳೂರಿನ ಪ್ರತಿಷ್ಠಿತ ಡಾಕ್ಟರ್ಸ್ ಗಳನ್ನ ಕೆಲವರನ್ನ ಭೇಟಿ ಮಾಡಿ ಒಂದು ಆರೋಗ್ಯ ಸೇವಾ ಸಮಿತಿಯನ್ನ ಮಾಡಬೇಕು, ನಾವು ಶಿಬಿರಗಳನ್ನು ನಡೆಸಿದಾಗ ನೀವು ಅದಕ್ಕೆ ಸಲಹೆ ಕೊಡ್ತಕ್ಕಂಥದ್ದು, ಮತ್ತೆ ಆ ಶಿಬಿರಗಳಲ್ಲಿ ಸೇವೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಬೆಂಬಲಿಸಿ ಸಹಕರಿಸಿ ಅಂತ ಹೇಳಿದಾಗ ಅನೇಕ ಡಾಕ್ಟರ್ಸ್ಗಳು ಒಪ್ಕೊಂಡಿದ್ದಾರೆ. ಕೆಲವರು ಸಭೆಗೂ ಕೂಡ 3ನೇ ತಾರೀಕು ಶುಕ್ರವಾರ ಲಯನ್ಸ್ ಭವನ ಕೂಡ ಸಭೆಗೂ ಕೂಡ ಬಂದು ನಾವು ಅಲ್ಲೂ ಕೂಡ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ವಿಭಿನ್ನ ಆಯಾಮಗಳೊಂದಿಗೆ ರೈತ ಸಂಘವನ್ನು ಬೃಹದಾಕಾರವಾಗಿ ಗಟ್ಟಿಯಾಗಿ ಕಟ್ಟಬೇಕು, ಮತ್ತೆ ಗಟ್ಟಿಯಾದ ಚಳವಳಿಯನ್ನು ರೂಪಿಸಬೇಕು ಅಂತಕ್ಕಂಥ ವಿಚಾರದ ಮೇಲೆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದೆ. ಜೊತೆಗೆ ಮೊದಲನೇದಾಗಿ ಮಳಲೂರು ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನೀರು ಹರಿಸುವ ಬಗ್ಗೆ ನಮ್ಮ ಹೋರಾಟವನ್ನು ರೂಪಿಸ್ತೀವಿ. ಅದರ ಜೊತೆಗೆ ಪ್ರಮುಖವಾಗಿ ಇವತ್ತು ತಾಲೂಕು ಕಚೇರಿ ಕಂದಾಯ ಇಲಾಖೆಯಲ್ಲಿ ಬಹಳ ದೊಡ್ಡ ಸರ್ಜರಿ ಆಗಬೇಕಾಗಿದೆ. ಅಲ್ಲಿ ಬಹಳ ಸಮಸ್ಯೆಗಳಿದೆ, ಅಲ್ಲಿ ಬಹಳ ವಿಳಂಬತೆಗಳಿದೆ. ಆ ಬಗ್ಗೆ ನಾವು ಹೋರಾಟಗಳನ್ನ ರೂಪಿಸೋದಕ್ಕೆ ಈಗಾಗಲೇ ಒಂದು ಮಾತುಕತೆಗಳು ನಡೀತಾ ಇದೆ. ಶುಕ್ರವಾರ ಅಧಿಕೃತವಾಗಿ ಸಂಘದ ಪದಾಧಿಕಾರಿಗಳ ಆಯ್ಕೆ ನಂತರ ಈ ಎಲ್ಲ ಚಳವಳಿಗಳಿಗೂ ಹಂತ ಹಂತವಾಗಿ ಸಾಂಗವಾಗಿ ನಡೀತವೆ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೆ ದಿನಾಂಕ 3/7/2026 ಶುಕ್ರವಾರ ಏನು ಈ ಒಂದು ಸಂಘದ ಪ್ರಾರಂಭೋತ್ಸವ ಹಾಗೂ ಅವತ್ತಿನ ರಕ್ತದಾನ ಶಿಬಿರ ಏನಿದೆ, ಆ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸದಸ್ಯ ಬಂಧುಗಳು, ನಾಗರಿಕರು, ರೈತರು, ಎಲ್ಲ ಸಂಘಟನೆಗಳ ಅವರು ಕೂಡ ಸೇರಿ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ನಾನು ತಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತ ಸ್ವಾಗತ ಕೋರ್ತೇನೆ. ಹಾಗೆ ನಡೆಯುವಂತ ವಿಚಾರ, ಈಗ ನಮ್ಮನ್ನ ಕೆಲವು ಸಂಘಟನೆಯಲ್ಲಿ ಇರತಕ್ಕಂಥ ಎಲ್ಲ ಪ್ರಮುಖ ಕಾರ್ಯಕರ್ತರನ್ನೆಲ್ಲ ವಿಚಾರಣೆ ಮಾಡುವುದರಿಂದ ನಾವು ಒಂದು ದಾರಿ ಹುಡುಕೊಳ್ಬೇಕಾಗಿದೆ. ಅದರಿಂದ ನಾವು ಚುಕ್ಕಿ ನಂಜುಂಡಸ್ವಾಮಿ ಹತ್ರ ಕೇಳಿಕೊಂಡಾಗ ಅವರು ಭಾರಿ ಸಂತೋಷದಿಂದ, ನೋಡಿ ಗೌಡ್ರೆ, ನೀವು ನಮ್ಮ ಜೊತೆ ಇದ್ದಾರೆ, ಇವಾಗ ಆ ಕಡೆಯಲ್ಲಿ ಹೋಗಿದ್ರಿ, ಆದ್ರೆ ಇಂಥ ಸಮಸ್ಯೆ ಇದೆ ಅಂತಂದಾಗ ಎಲ್ಲರೂ ಒಟ್ಟೊಟ್ಟಿಗೆ ಜನರ ಪರವಾಗಿ ಹೋರಾಟ ಮಾಡೋದಕ್ಕೆ
ನಮ್ಮದು ನಮ್ಮ ಅಭಿಪ್ರಾಯ ತುಂಬಾ ಸಂತೋಷ ಇದೆ. ಆದ್ದರಿಂದ ದಯವಿಟ್ಟು ನೀವು ಒಬ್ಬ ಸಂಚಾಲಕರಾಗಿ ಇಡೀ ನಮ್ಮ ರಾಜ್ಯದ ಸಂಚಾಲಕರಾಗಿ ಇಡೀ ಜಿಲ್ಲೆಯಲ್ಲಿ ಈ ಒಂದು ಸಂಘಟಿತ ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ಟು ಮಾಡಿ ನಾವು ಕೊಡ್ತೀವಿ ಅನ್ನತಕ್ಕಂಥ ಭರವಸೆಯಿಂದ ಇವತ್ತು ನಮಗೆ ಕೊಟ್ಟಿದ್ದಾರೆ. ಆ ಒಂದು ಇವತ್ತು ಏನು ನಮ್ಮ ಹಳ್ಳಿಗಾಡಿನ ರೈತರ ಸಮಸ್ಯೆ ಇದೆ, ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಪ್ರತಿ ಹೋಬಳಿ, ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಇಡೀ ಸಂಘಟನೆಯನ್ನ ಮಾಡಿ ಇಡೀ ಒಂದು ಹೋರಾಟಕ್ಕೆ ಒಂದು ಸಜ್ಜಾಗ್ತಾ ಇರತಕ್ಕಂಥದ್ದು ನಿಮ್ಮ ಹತ್ರ ಹೇಳಿಕೊಳ್ಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಕೆಕೆ ಕೃಷ್ಣೇಗೌಡ, ಬಿಯು ಪಾರ್ವತೇಗೌಡ, ಡಿ ರಾಮೇಗೌಡ, ಎಂಎನ್ ಮುಳುಂಡಪ್ಪ, ಎಚ್ಎಸ್ ಲೋಕೇಶ್, ಎಂ ಚಂದ್ರಶೇಖರ್ ಇದ್ದರು.